ಅಭಿಮಾನಿಯ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಅವರ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಇನ್ನು 12 ಮಂದಿಯ ಅರೆಸ್ಟ್ ಆಗಿದೆ. ನೆನ್ನೆ ಇಡೀ ದಿನ ಜೈಲಿನಲ್ಲೇ ಕಳೆದಿದ್ದಾರೆ. ಹೇಗಿತ್ತು ನೆನ್ನೆ ಇಡೀ ದಿನ ಅವರಿಗೆ ಮತ್ತು ಇವತ್ತಾಗುವ ಬೆಳವಣಿಗೆಗಳೇನು ನೋಡ್ತಾ ಹೋಗೋಣ. ಪವಿತ್ರ ಗೌಡ ದರ್ಶನ್ ಅವರ ಗೆಳತಿ ಮಹಿಳಾ ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಗೆ ಆಕೆಯನ್ನ ಶಿಫ್ಟ್ ಮಾಡಿದ್ದಾರೆ. ಪೊಲೀಸ್ ವಾಹನದಲ್ಲಿ ನಗ್ನಗ್ತಾ ಕೂತಿದಾರಂತೆ ಆರೋಪಿ ಪವಿತ್ರ ಗೌಡ. ಮಹಿಳಾ ಪೊಲೀಸರ ಜೊತೆ ನಗಾಡ್ಕೊಂಡು ಏನೂ ಆಗಿಲ್ಲ ಅನ್ನೋರ ತರ ಬರ್ತಾ ಇದ್ದಾರಂತೆ. ಪೊಲೀಸ್ ವಾಹನದಲ್ಲಿ ಬರ್ತಾ ಇರುವಾಗ ಅದು ಮದುವೆಗೋ ಅಥವಾ ಕಾರ್ಯಕ್ರಮಕ್ಕೋ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಗಾಡ್ಕೊಂಡು ಬರ್ತಾ ಇದ್ದಾರಂತೆ. ಇವತ್ತು ಬೆಳಗ್ಗೆ 9 ಗಂಟೆ ನಂತರ ಪೊಲೀಸರ ವಿಚಾರಣೆ ಆರಂಭ ಆಗುತ್ತೆ. ಕೇಳ್ತಾರೆ ಏನ್ ಮೆಸೇಜ್ ಮಾಡಿದ್ರು, ಯಾವತ್ತು ಮಾಡಿದ್ರು, ಯಾವತ್ತಿಂದ ಶುರುವಾಯಿತು, ಏನು ನೀವೇನಂತ ಕಂಪ್ಲೇಂಟ್ ಮಾಡಿದ್ರಿ ದರ್ಶನ್ ಅವ್ರಿಗೆ, ಇದೆಲ್ಲವೂ ಕೇಳ್ತಾರೆ. ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಬಿಟ್ಟಿದ್ರು ನಿನ್ನೆ ಇಡೀ ದಿನ. ಯಾಕಂದ್ರೆ ವಿಚಾರಣೆ ನಡೆಸಬೇಕಾದ್ರೆ ಒಬ್ಬ ಹೆಣ್ಣುಮಗಳು ಆರೋಪಿ ಆಗಿದ್ರೆ, ಹೆಣ್ಣುಮಗಳು ಆರೋಪಿ ಸ್ಥಾನದಲ್ಲಿದ್ರೆ ಆಕೆನ ಅಲ್ಲೇ ಇಡ್ತಾರೆ, ಸಾಂತ್ವನ ಕೇಂದ್ರದಲ್ಲಿ ಬಿಡ್ತಾರೆ. ಆಮೇಲೆ ವಿಚಾರಣೆಗೆ ಬೇಕು ಅಂತ ಕರ್ಕೊಬರ್ತಾರೆ. ಆ ಕಡೆ ಈ ಕಡೆ ಇಬ್ರು ಲೇಡಿ ಕಾನ್ಸ್ಟೇಬಲ್ಗಳಿರ್ತಾರೆ. ಮಧ್ಯದಲ್ಲಿ ನೋಡಿ ಇಲ್ಲಿ ಆರಾಮಾಗಿ ನಗಾಡ್ಕೊಂಡು ಕೂತಿದ್ದಾರಂತೆ. ಯಪ್ಪ ದೇವ್ರೆ, ಕೂತಿದಾರಂತೆ ಅಲ್ಲ, ನಾವೇ ನೋಡ್ತಾ ಇದೀವಲ್ಲ. ಕಾನ್ಸ್ಟೇಬಲ್ಗಳೇ ಲೇಡಿ ಕಾನ್ಸ್ಟೇಬಲ್ಗಳೇ ಮುಚ್ಕೊಳ್ತಾ ಇದ್ದಾರೆ ಮುಖನ, ಯಾಕೆ ಬೇಕಪ್ಪ ಅಂತ. ಮಧ್ಯದಲ್ಲಿ ಕೂತಿರೋರು ಆರಾಮಾಗಿ ನಗಾಡ್ಕೊಂಡು ಖುಷಿಯಾಗಿ ಏನೂ ಆಗಿಲ್ಲ, ನಮ್ಮಿಂದ ಒಂದು ಜೀವ ಹೋಗಿರೋದು ಅದೇನೂ ಅಲ್ಲ, ಯಕಶ್ಚಿತ್ ಅನ್ನೋ ರೀತಿಯಲ್ಲಿ ಅವರ ಮುಖಭಾವನೆ, ಅವರ ವರ್ತನೆ ಇದೆ. ಇದು ಸುದ್ದಿಯನ್ನು ನೋಡ್ತಾ ಇರೋರಿಗೆ ಇನ್ನಷ್ಟು ಮೈ ಉರಿಯುವಂತೆ, ಕೆರಳಿಸುವಂತೆ ಮಾಡುವಂತಹ ಸುದ್ದಿಗಳು. ನೋಡಿ ಅಲ್ಲಿ ಏನು ಹೇಳೋದಿಂತವಕ್ಕೆ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಆಕೆನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಚೂರೂ ಕೂಡ ನನ್ನಿಂದ ಒಂದು ಜೀವ ಹೋಗಿದೆ, ನನ್ನಿಂದ ಒಂದು ಮರ್ಡರ್ ಆಗಿದೆ, ನನ್ನಿಂದ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ, ನನ್ನಿಂದ ತಂದೆ ತಾಯಿ ಮಗನನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ, ನನ್ನಿಂದ ಒಬ್ಬ ಹೆಣ್ಣು ಮಗಳು ಗಂಡನನ್ನ ಕಳ್ಕೊಂಡು, ಗರ್ಭಿಣಿ ಹೆಣ್ಣು ಮಗಳು ಗಂಡನನ್ನ ಕಳ್ಕೊಂಡಿದ್ದಾಳೆ, ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಇದ್ದಂತಹ ಒಬ್ಬ ಅಪ್ಪನನ್ನ ನಾನು ಇಲ್ಲದಂತೆ ಮಾಡಿದ್ದೀನಿ, ಅದು ಯಾವುದು ಕೂಡ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ನಗಾಡ್ಕೊಂಡು ಪೊಲೀಸರ ಜೊತೆ ಹೋಗ್ತಾ ಇದ್ದಾರೆ. ಅದೇನು ಮಾತಾಡ್ತಾ ಇದ್ದಾರೋ, ಏನು ನಗಾಡ್ತಾ ಇದ್ದಾರೋ, ನಗಾಡುವಂತಹ ಸನ್ನಿವೇಶವ ಇದು. ಎಲ್ಲರೂ ಕೂಡ ಅಯ್ಯೋ ಪಾಪ ಅನ್ನುವಂಥದ್ದು ಒಂದು ಗುಂಪಾದ್ರೆ, ಥೂ ಹಿಂಗ ಮಾಡೋದು ಅಂತ ಕೇಳುವ ಇನ್ನೊಂದು ಗುಂಪಿದೆ. ಇದರ ನಡುವೆ ಆರೋಪಿ ಸ್ಥಾನದಲ್ಲಿದ್ದಂಥವ್ರು ಏನೂ ಆಗೇ ಇಲ್ಲ, ಅದರ ಫರಕ್ಕೆ ನನಗೆ ಬಿದ್ದಿಲ್ಲ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಖುಷಿಯಾಗಿ ಜೋಶಾಗಿ ಬೆಳಬೆಳಗ್ಗೆ ಬುಧವಾರ ಬೇರೆ ಇವತ್ತು, ಆ ಬುಧವಾರದ ಜೋಶ್ನಲ್ಲಿದ್ದಾರೆ. ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇಂಥ ಪ್ರಸಂಗಗಳನ್ನ ನೋಡಿದಾಗ ಇದನ್ನ ಒಂಥರ ಬೈಗಳುವಾಗಿ ತಗೊಳ್ಬೇಕಾ ಅಥವಾ ತೆಗಳ್ಬೇಕಾ, ಏನಿದು? ಆರೋಪಿ ಸ್ಥಾನದಲ್ಲಿದ್ದವರು ಇಷ್ಟೊಂದು ಜೋಶಾಗಿ ಹೋಗ್ತಾರೆ ಅಂದ್ರೆ ಅಂತಹ ಒಂದು ಜೋಶ್ ತರೋ ಸುದ್ದಿ ಏನ್ ಸಿಕ್ಕಿದೆ ಪವಿತ್ರ ಗೌಡಗೆ ಹಂಗಂತ? ಬಹುಶಃ ಇವತ್ತು ಬೆಳಗಿಂದಲೂ ಕೂಡ ಅವರು ತುಂಬಾ ಆಕ್ಟಿವ್ ಆಗಿದ್ರು, ನಗಾಡ್ತಾ ಇದ್ರು ಅನ್ನುವಂಥದ್ದು ಕೂಡ. ಈಗ ಮಹಿಳಾ ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳ ಜೊತೆ ಪೊಲೀಸರ ಜೊತೆ ಮಾತನಾಡ್ತಾ ನಗಾಡ್ತಾ ಇದ್ರು. ಜೊತೆಗೆ ಅವರು ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತನಾಡ್ತಾ ಇದ್ರು ಅನ್ನುವಂತಹ ಫೀಲ್ ಅನ್ನ ಮಾಡ್ತಾ ಇದ್ರು. ಸೊ ಠಾಣೆಗೆ ಕರೆದುಕೊಂಡು ಬರುವಂತಹ ದಾರಿ ಮಧ್ಯದಲ್ಲಿ ಕೂಡ ಅಲ್ಲಲ್ಲಿ ಪೊಲೀಸರಿಗೆ ಕೈ ಸನ್ನೆಗಳನ್ನ ಮಾಡ್ತಾ ಈ ರೂಟ್ಗಳಿಗೆ ಹೋಗ್ಬೇಕಂತ ಖುದ್ದು ಅವರೇ ಡೈರೆಕ್ಟ್ ಅನ್ನ ಮಾಡ್ತಾ ನೇರವಾಗಿ ಅವರ ಜೊತೆನೆ ಬಂದಿರುವಂಥದ್ದು. ಜೊತೆಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೂಡ ಇಡೀ ರಾತ್ರಿ ಒಂದು ರೀತಿಯಲ್ಲಿ ಮೌನವಾಗಿದ್ರು, ಒಬ್ಬರೇ ಇದ್ರು. ಜೊತೆಗೆ ಏನಾದರೂ ಹೇಳ್ಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಮಹಿಳಾ ಪೊಲೀಸ್ ಪೇದೆಗಳು ಏನಿದ್ರು ಅವ್ರ ಮುಂದೆ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಕೂಡ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ. ಇಲ್ಲಿ ಒಂದಿಷ್ಟು ಸಮಯದಲ್ಲಿ ವಿಚಾರಣೆ ನಡೆಸಿದ ಬಳಿಕ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿನ್ನೆ ಕಂಪ್ಲೀಟ್ ಆಗಿ ಮೌನಕ್ಕೆ ಶರಣಾಗಿದ್ರು, ಈ ಘಟನೆ ಬಗ್ಗೆ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ರು, ಹೀಗಾಗಬಾರ್ದಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಜೊತೆಗೆ ನೇರವಾಗಿ ಅಶ್ಲೀಲ ಮೆಸೇಜ್ಗಳನ್ನು ಏನು ಕಳಿಸಿದ್ರು, ಸೊ ಅದರ ಬಗ್ಗೆ ದರ್ಶನ್ ಅವರ ಗಮನಕ್ಕೆ ತರಬಾರ್ದಾಗಿತ್ತು ಅನ್ನುವಂತಹ ಒಂದಿಷ್ಟು ಪಶ್ಚಾತ್ತಾಪದ ಮಾತುಗಳನ್ನು ಕೂಡ ಆಡಿದ್ರು. ಸೊ ಆ ರೀತಿಯ ಮೌನಕ್ಕೆ ನಿನ್ನೆ ಇದ್ರು, ಆದರೆ ಇವತ್ತು ಫುಲ್ ಆಕ್ಟಿವ್ ಆಗಿದ್ದಾರೆ ಅನ್ನೋ ತರ ಕಾಣಿಸ್ತಾ ಇತ್ತು. ಅದಕ್ಕೆ ವಿಜುವಲ್ಸ್ಗಳೇ ಕಾರಣ. ಈಗ ಸದ್ಯ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. 9-10 ಗಂಟೆ ನಂತರ ಮತ್ತೆ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದಾವೆ.